ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳಿಗೆ ಲಕ್ಷ ನಷ್ಟ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ದಾಹಕ್ಕೆ ಕೊಡಗಿನ ಹೋಟೆಲ್ ಉದ್ಯಮ ತತ್ತರಿಸ್ತಾ ಇದೆ. ತಿಂಗಳಲ್ಲೇ ಲಕ್ಷಾಂತರ ರೂಪಾಯಿ ಆದಾಯವನ್ನ ಕಳ್ಕೊಂಡಿದೆ ಹೋಟೆಲ್ಗಳು. ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಸಿಲಿಂಡರ್ ಸಿಗದೆ ಪರದಾಟವನ್ನ ನಡೆಸಲಾಗ್ತಾ ಇದೆ. ಖಾಸಗಿ ಕಂಪನಿಗಳ ಸಿಲಿಂಡರ್ ಖರೀದಿಸ್ತಾ ಇದ್ದಂತ ಹೋಟೆಲ್ಗಳು ಕೆಲವು ಖಾಸಗಿ ಕಂಪನಿಗಳ ಸಿಲಿಂಡರ್ ಬೆಲೆ ಈಗ 3 ಪಟ್ಟು ಜಾಸ್ತಿ ಆಗಿದೆ. ಸರ್ಕಾರಿ ಕಂಪನಿಗಳ ವಾಣಿಜ್ಯ ಬಳಕೆ ಸಿಲಿಂಡರ್ ದರ 2250 ರೂಪಾಯಿ ಇದೆ. ಆದರೆ ಖಾಸಗಿ ಕಂಪನಿಗಳ ಸಿಲಿಂಡರ್ ಬೆಲೆ 6100 ರೂಪಾಯಿಯಿಂದ 6200 ರೂಪಾಯಿಗೆ ಏರಿಕೆ ಆಗಿದೆ. ಹೋಟೆಲ್ ಮುಚ್ಚೋದಕ್ಕಾಗದೆ ದುಪ್ಪಟ್ಟು ಹಣವನ್ನ ನೀಡಿ ಸಿಲಿಂಡರ್ ಖರೀದಿ ಮಾಡೋದಕ್ಕೂ ಆಗದೆ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಖಾಸಗಿ ಸಿಲಿಂಡರ್ ಅನ್ನ ಖರೀದಿಸಿ ಒಂದೇ ತಿಂಗಳಿಗೆ ಹೋಟೆಲ್ ಮಾಲೀಕರು ಸುಸ್ತಾಗಿದ್ದಾರೆ. ಈಗ ಸೌದೆ ಒಲೆಯಿಂದಲೇ ಅಡುಗೆಯನ್ನ ತಯಾರಿಸಿ ಹೋಟೆಲ್ ಅನ್ನು ನಡೆಸ್ತಾ ಇದ್ದಾರೆ. ಕೆಲವು ಮೆನುಗಳು ಕೂಡ ಕಡಿತ ಮಾಡಿ ಸಿದ್ಧ ಆಹಾರಗಳನ್ನು ನೀಡ್ತಾ ಇದ್ದಾವೆ ಹೋಟೆಲ್ಗಳು. ತುಂಬ ಸಮಸ್ಯೆ ಇದೆ. ಎಲ್ಲ ಹೋಟ್ಲುಗಳಿಗೆ ಗ್ಯಾಸೇ ಮೇಯ್ನ್, ಅದರಲ್ಲಿ ಎಲ್ಲ ನಮಗೆ ಉಪಯೋಗ ಮಾಡುವಂಥದ್ದು. ಈಗ ನಾವು ಪ್ರೈವೇಟ್ ಗ್ಯಾಸ್ಗೆ ಹೋಗಬೇಕಾಗ್ತದೆ. ಈ ನಮ್ಮ ಗ್ಯಾಸ್ ಈಗ ರೆಗ್ಯುಲರ್ ಸಿಗ್ತಾ ಇಲ್ಲ. ಪ್ರೈವೇಟ್ ಗ್ಯಾಸಿಗೆ 1 to 3 ಆಗಿದೆ ರೇಟ್. ಅದೆಲ್ಲ ತಂದು ನಾವು ಈ ಅಡುಗೆ ಮಾಡಿ ಬೇಯಿಸಿ ಕೊಟ್ಟುವಷ್ಟರಲ್ಲಿ ನಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾವು ರೇಟೇನು ಹೆಚ್ಚು ಮಾಡುವಂಗಿಲ್ಲ, ಮಾಡೋಕ್ಕೆ ಆಗಲ್ಲ. ಈಗ ಈ ಪರಿಸ್ಥಿತಿಯಲ್ಲಿ ಊಟ ತಿಂಡಿ ಎಲ್ಲ ಏನು ರೇಟ್ ಇದೆ ಅದರಲ್ಲಿ ನಡೀತಾ ಉಂಟು. ಅದರಿಂದ ಗ್ಯಾಸ್ ಒಂದು ತುಂಬ ಸಮಸ್ಯೆ. ಅದು ಪ್ರೈವೇಟ್ ಗ್ಯಾಸಿಗೆ ಇಲ್ಲ ಅಂದರೆ ಒಂದು 6,000 ಮೇಲೆ 6,100-200 ಆಗುತ್ತೆ. ಅದು ತುಂಬ ಕಾಸ್ಟ್ಲಿ ಆಯಿತು. ಈಗ ನಮ್ಮ ಪರಿಸ್ಥಿತಿಗೆ ಅದು ತುಂಬ ಕಷ್ಟ. ಎಷ್ಟು ಬೇಕಿತ್ತು ಅದು ಒಂದು ವಾರಕ್ಕೆ 1-2 ಸಿಕ್ಕೋದು. ಅದರಿಂದಾಗಿ ನಮಗೆ ತುಂಬ ಕಷ್ಟ. ಅದನ್ನೇ ನಂಬಿಕೊಂಡು ನಾವ್ಯಾರು ಈ ಉದ್ಯಮ ನಡೆಸುವಂಗೆ ಇಲ್ಲ. ಆ ಥರ ಇದೆ. ಈಗ ನಾವು ಮೊದಲು ಪರ್ ಡೇ ಒಂದಿತ್ತು, ಈಗ ನಾವು ಎಲ್ಲ ಐಟಮ್ ಎಲ್ಲ ಮಾಡ್ತಾಯಿಲ್ಲ. ಅರ್ಧಂಬರ್ಧ ಮಾಡಿ ಆ ಒಂದನ್ನು 1 ವಾರ ಬರುವಾಗ ನಡೆಸ್ಕೊಂಡು ದಿನ ತಳ್ತಾ ಇದ್ದೇವೆ. ನಮಗೆ ಗೊತ್ತು ಈ ಪರಿಸ್ಥಿತಿ ಆಗುತ್ತೆ ಅಂತ. ಆದರೂ ಒಂದು ನಾವೆಲ್ಲ ಒಂದು ನಮ್ಮ ಜೀವಮಾನಕ್ಕೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.